ಹಾಯ್ ಹಲೋ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋ ನಾವು ಅನ್ಬಾಕ್ಸಿಂಗ್ ಮಾಡಿದ್ದು DJI Air 3s ನ. ಸೊ ಈ ವಿಡಿಯೋದಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಲಾಸ್ಟ್ ವಿಡಿಯೋದಲ್ಲಿ ಬಂದಿದ್ದ ಕಮೆಂಟ್ಸ್, ಡ್ರೋನ್ ನ ಹೇಗ್ ಫ್ಲೈ ಮಾಡೋದು, ಡ್ರೋನ್ ಆರ್ಸೋದ್ ತೋರಿಸಿ, ಮತ್ತೆ ಏನ್ ಫೀಚರ್ಸ್ ಐತೆ ಅದೇ ಕಮೆಂಟ್ಸ್ ಬಂದಿತ್ತು. ಈ ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಡ್ರೋನ್ ಫ್ಲೈ ಮಾಡೋದು ಹೇಗೆ ಅಂತ, ಹಾಗೆ ಡ್ರೋನ್ ಫ್ಯೂಚರ್ಸ್ ಮತ್ತೆ ಡ್ರೋನ್ ರಿವ್ಯೂ ನನ್ಗೆ ಗೊತ್ತಿರೋ ಮಟ್ಟಕ್ಕೆ ನಾನು ರಿವ್ಯೂ ಮಾಡ್ತೀನಿ, ಓಕೆನಾ? ಸೊ ಹೇಗ್ ಫ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್, ಮತ್ತೆ ಡ್ರೋನ್ ನ ಅನ್ಫೋಲ್ಡ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಎಲ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಡ್ರೋನ್ ಬಗ್ಗೆ ಅಟ್ಲೀಸ್ಟ್ ನಾಲೆಡ್ಜ್ ಬಂದಿರುತ್ತೆ ಇದ್ರಲ್ಲಿ, ಓಕೆನಾ? ಸೊ ಇನ್ನು ಯಾರಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣ್ತಾ ಇರೋ ಬೆಲ್ ನೋಟಿಫಿಕೇಶನ್ ಆಲ್ವೇಸ್ ಸೆಟ್ ಮಾಡಿ, ಓಕೆನಾ? ಬನ್ನಿ ಗಾಯ್ಸ್, ಡ್ರೋನ್ ನ ಆರ್ಸೋಣ. ಗೈಸ್ ಬನ್ನಿ ಡ್ರೋನ್ ನ ಅನ್ಫೋಲ್ಡ್ ಮಾಡೋಣ. ಸೊ ಯಾವ ರೀತಿ ಅನ್ಫೋಲ್ಡ್ ಮಾಡೋದು ಅಂತ ಮತ್ತೊಂದ್ಸಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲೇನಿದೆ Air 3s ಅನ್ನೋದು, ಇದನ್ನ ಈ ಸೈಡ್ ಮಾಡಿ, ಮತ್ತೆ ಇದನ್ನು ಈ ಸೈಡ್ ಮಾಡಿ, ಕೆಳಗಡೆ ಏನಿದೆ ಅದನ್ನ ಕೆಳಗಡೆಯಿಂದ ಮೇಲ್ಗಡೆ ತಗೊಂಡು ಎರಡು ಇದ್ ಮಾಡಿ. ಆರ್ಸೋಕ್ಕಿಂತ ಮುಂಚೆ ನೀವು ಪ್ರೊಫೈಲರ್ಸ್ನೆಲ್ಲ ಫ್ರೀ ಮಾಡಬೇಕು, ಓಕೆನಾ? ಪ್ರೊಫೈಲರ್ಸ್ನೆಲ್ಲ ಫ್ರೀ ಮಾಡಾದ್ಮೇಲೆ ಮೇನ್ ಪಾರ್ಟ್ ಏನ್ ಗೊತ್ತಾ, ಈ ಕ್ಯಾಪ್ ನ ಅನ್ಕ್ಯಾಪ್ ಮಾಡೋದು. ಸ್ವಲ್ಪ ಇದು ಕಷ್ಟ ಆಗಿರ್ತದೆ. ಏನಕ್ಕೆ ಅಂದ್ರೆ ನೋಡಿ, ಯಾವ ತರ ನೋಡಿ, ಗಿಂಬಲ್ಗೆ ಏನು ಏಟ್ ಆಗ್ಬೋದು ನೋಡಿ. ಇದನ್ನ ಕೆಳಗಡೆ ಇರೋದನ್ನ ಪ್ರೆಸ್ ಮಾಡಿ ಬ್ಯಾಕ್ ಸೈಡ್ ಹಿಂಗ್ ತೆಗೆದ್ರೆ ಓಪನ್ ಆಗುತ್ತೆ, ಓಕೆನಾ? ಸೊ ಇದು ಮತ್ತೆ ಹಾಕ್ತೀನಿ ನೋಡಿ, ಕರೆಕ್ಟಾಗಿ ಇದು ನೋಡ್ಬೇಕು. ಸ್ವಲ್ಪ ಮೇಲ್ಗಡೆ ಮಾಡಬೇಕು, ಮೇಲ್ಗಡೆ ಪ್ರೆಸ್ ಮಾಡಿ, ನಿಮ್ಗೆ ಲಾಕ್ ಆಗಿ ಸೌಂಡ್ ಬರುತ್ತೆ, ಕೇಳಿಸ್ತು ಅನ್ಕೊಳ್ತೀನಿ ಹಂಗೆ. ಮತ್ತೆ ಇದನ್ನ ಕೆಳಗಡೆಯಿಂದ ಪ್ರೆಸ್ ಮಾಡಿ ಹಿಂಗ್ ತೆಗೆಯೋದು, ಓಕೆ? ತಗೊಳ್ಳಿ ಬ್ರೋ. ಸೊ ಈಗ ಬ್ಯಾಟ್ರಿ ಹಾಕೋಣ, ಓಕೆನಾ? ಬ್ಯಾಟ್ರಿ ಹಾಕ್ಬಿಟ್ಟು ನೀವು ರಿಮೋಟ್ ಕಂಟ್ರೋಲ್ ಜೊತೆ ಸಿಗ್ತೀನಿ, ಓಕೆನಾ ಗೈಸ್? ಈಗ ಬ್ಯಾಟ್ರಿ ಹೇಗೆ ಫಿಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ನಿಮ್ ಕ್ಲಿಪ್ ಕಾಣಿಸ್ತಾ ಇದೆ. ಸೊ ಈ ಸೈಡ್ ಅಷ್ಟೇ ಕ್ಲಿಪ್ ಕಾಣಿಸ್ತಾ ಇದೆ. ಇದೇನಾಗ್ಬೇಕು, ಹೋಗಿ ಲಾಕ್ ಆಗ್ಬೇಕು. ಲಾಕ್ ಆಗೋತ್ರ ಸೌಂಡ್ ಬರುತ್ತೆ. ಇದು ನಿಮ್ಗೆ ಮೇಲ್ಗಡೆ ಬರ್ತದೆ. ಮತ್ತೆ ರಿಮೂವ್ ಮಾಡ್ಬೇಕಾದ್ರೆ ಇದೆ ಆ ಸೈಡ್ ಈ ಸೈಡ್ ಪ್ರೆಸ್ ಮಾಡಿ ಬ್ಯಾಕ್ ಎಳಿಬೇಕು, ಮತ್ತೆ ಈ ರೀತಿ ಲಾಕ್ ಮಾಡಬೇಕು. ನನ್ನ ಡ್ರೋನ್ ಚಾರ್ಜಿಂಗ್ ಬಂದು 75% ಇದೆ, ಓಕೆನಾ? ಸೊ ಇದನ್ನೇಗೆ ಆನ್ ಮಾಡೋದು ಅಂತ, ಸಿಂಗಲ್ ಪ್ರೆಸ್ ಮಾಡಿ 3 ಸೆಕೆಂಡ್ಸ್ ಲಾಂಗ್ ಪ್ರೆಸ್, ಆನ್ ಆಗೈತಿ ಈಗ. ಸೊ ಈಗ ಮುಂದೆ ನೋಡಿ, ಪ್ರೊಪೆಲ್ಲರ್ಸ್ ಸ್ವಲ್ಪ ಆ ಕಡೆ ಈ ಕಡೆ ರನ್ ಆಗಿ ಕ್ಯಾಮ್ರಾ ಸ್ಟೆಬಿಲೈಸೇಷನ್ ಆಗುತ್ತೆ, ಓಕೆ? ನೋಡ್ತಾ ಇದ್ದೀರಾ? ಸ್ಟೆಬಿಲೈಸೇಷನ್ ಆನ್ ಆಗಿರೋದಕ್ಕೆ ಸೊ ಗಿಂಬಲ್ ಜಾಸ್ತಿ ಮೂವ್ ಆಗ್ತಾ ಇಲ್ಲ. ನನ್ನ ಡ್ರೋನ್ ಮೂವ್ ಆಗ್ತಾ ಇದೆ, ಗಿಂಬಲ್ ಜಾಸ್ತಿ ಮೂವ್ ಆಗ್ತಾ ಇಲ್ಲ. ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಓಕೆ, ಬನ್ನಿ ಯಾಕೆ ಫ್ಲೈ ಮಾಡೋದು ಅಂತ ನೆಕ್ಸ್ಟ್ ರಿಮೋಟ್ ಕಂಟ್ರೋಲ್ ಇಂದ ನಿಮ್ಗೆ ಹೇಗೆ ಅದನ್ನ ಪೇರ್ ಮಾಡಿ ಫ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈಗ ರಿಮೋಟ್ ಕಂಟ್ರೋಲ್ ಮತ್ತೆ ಆನ್ ಮಾಡಿ, ಡ್ರೋನ್ ಆನ್ ಮಾಡಿ ಹೇಗೆ ಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ, ಓಕೆನಾ? ಸೊ ಇದು ಬಂದು ಆಂಟೆನ ರಿಮೂವ್ ಮಾಡಬೇಕು, ಫ್ರೀ ಮಾಡಿ ಮೇಲ್ಗಡೆ ಎತ್ತಬೇಕು. ಸೊ ಇದು ಜಾಯ್ಸ್ಟಿಕ್, ನಿಮ್ ಲಾಸ್ಟ್ ವಿಡಿಯೋದಲ್ಲಿ ಗೊತ್ತಾಗಿತ್ತು ಜಾಯ್ಸ್ಟಿಕ್ ಅಂತ. ಇದು ಸಿನಿಮ್ಯಾಟಿಕ್, ನಾರ್ಮಲ್, ಸ್ಪೋರ್ಟ್ಸ್ ಮೋಡ್, ಇದು ಆನ್ ಅಂಡ್ ಆಫ್, ಓಕೆ? ಸೊ ಈಗ ಆನ್ ಅಂಡ್ ಆಫ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಿಂಗಲ್ ಪ್ರೆಸ್, ಲಾಂಗ್ ಪ್ರೆಸ್. ಯಾವ ಮೆಥಡ್ ಅಲ್ಲ ಸರಿ, DJI ಯಾವ ಪ್ರಾಡಕ್ಟ್ ಬಂದ್ರು ಇದೇ ರೀತಿ ಆನ್ ಅಂಡ್ ಆಫ್ ಇರುತ್ತೆ, ಓಕೆನಾ? ಸೊ ನಿಮ್ ಇಲ್ಲಿ ನೋಡ್ತಾ ಇರೋದು DJI ಅಂತ ಆನ್ ಆಗಿದೆ ರಿಮೋಟ್ ಕಂಟ್ರೋಲರ್. ಸೊ ಇದು ಆನ್ ಆದ್ಮೇಲೆ ಅದನ್ನ ಹೇಗೆ ಪೇರ್ ಮಾಡೋದು ಅಂತ ಹೇಳ್ತೀನಿ, ಓಕೆನಾ? ಸರಿ ಗಾಯ್ಸ್, ಈಗ ಡ್ರೋನ್ ನ ಆನ್ ಮಾಡಿ ಹೇಗೆ ಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಇನ್ನೊಂದ್ಸಲ ಡ್ರೋನ್ ಆನ್ ಮಾಡಿರ್ತೀನಿ, ಆಫ್ ಮಾಡಿದೆ ಇದು ಆನ್ ಆಗ್ಲಿ ಅಂತ. ಸಿಂಗಲ್ ಪ್ರೆಸ್ ಆಗಿ ಅದು ನೋಡಿ ಸ್ಟೆಬಿಲೈಸೇಷನ್ ಆಗುತ್ತೆ ಈಗ ಅದು ಡ್ರೋನ್ ಬಂದು. ಸೊ ಈಗ ನಿಮ್ಗೆ ಸ್ಕ್ರೀನ್ ಕೆಳಗಡೆ ಇದು ಬರ್ತಾ ಇರ್ತದೆ ನೋಡ್ಕೊಳ್ಳಿ ಹಾಗೆ. ಸೊ ಇದು ಡ್ರೋನ್ ಆನ್ ಆಗೈತೆ. ಸೊ ನಿಮ್ಗೆ ಅದು ಯಾವಾಗ ಏರ್ಕ್ರಾಫ್ಟ್ ಆನ್ ಆಗುತ್ತೆ, ಇಲ್ಲಿ ನಿಮ್ಗೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ, ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ನೀವು ಏರ್ಕ್ರಾಫ್ಟ್ ಆನ್ ಮಾಡಿಲ್ಲ ಅಂದ್ರೆ ಸೊ ಈ ರೀತಿ ನಿಮ್ಗೆ ಈ ತರ ಇದು ಬಂದಿರುತ್ತೆ. ಸೊ ಇದು ನಿಮ್ಮ ಪ್ರೊಫೈಲ್ ಇದು ಮಾಡ್ಕೊಳ್ಳೋದು, ಇದು ವಿಡಿಯೋ ಏನಾದ್ರು ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ, ಇದು ಆಲ್ಬಮ್ ಯಾವ ವಿಡಿಯೋ ತೆಗೆದೋದು. ಸೊ ಹಾಗೆ ಇದು ಗೋ ಫ್ಲೈ ಅಂತ ಹೊಡೆದಾದ್ಮೇಲೆ ಸೊ ನಮಗೆ ಇಲ್ಲೊಂದು ಸ್ಕ್ರೀನ್ ಬರುತ್ತೆ ನೋಡಿ. ನೀವು ಸ್ಕ್ರೀನ್ ನೋಡ್ತಾ ಇರ್ಬೋದು. ನಿಮ್ಮ ಸ್ಕ್ರೀನ್ ಅಲ್ಲಿ ನೆಕ್ಸ್ಟ್ ಇಲ್ಲಿ ಯಾವ್ಯಾವ ಇದೆ ಅಂದ್ರೆ, ಇದು ರೆಕಾರ್ಡ್, ಆನ್ ಅಂಡ್ ಆಫ್, ಮತ್ತೆ 3x ಝೂಮು, ಮತ್ತೆ ಈ ಕಡೆ ಬಂದ್ರೆ ನಿಮ್ಗೆ ಎಷ್ಟು ರೆಸಲ್ಯೂಷನ್ ಕ್ಯಾಪ್ಚರ್ ಮಾಡಬೇಕು ಅಂತ, ಓಕೆನಾ? ಸೊ ಇದರಲ್ಲಿ 4K 2.7K ವರ್ಟಿಕಲ್ ಮೋಡು, ಮತ್ತೆ 50 FPS 48, ನಿಮ್ಗೆ ಆಲ್ಮೋಸ್ಟ್ 24 ಇಂದ 60 FPS ತನಕ ತಗೊಬಹುದು. 4K ಅಪ್ ಟು ಸ್ಲೋ ಮೋಷನ್ 120 FPS ತನಕ ನೀವು ಶೂಟ್ ಮಾಡ್ಕೊಬಹುದು. ಇಲ್ಲ ಹಾಗೆ ನೀವು ನೋಡ್ತಾ ಇರ್ಬೋದು, ನಾರ್ಮಲ್ ಮೋಡು, ಸಿನಿಮ್ಯಾಟಿಕ್ ಮೋಡು, ಸ್ಪೋರ್ಟ್ಸ್ ಮೋಡು ಇಲ್ಲೂ ನಿಮ್ಗೆ ಶೋ ಆಗ್ತಾ ಇದೆ. ಸೊ ಇಲ್ಲಿ ಬಂದು ಡ್ರೋನ್ ನ ಹಿಂಗ್ ಇಟ್ಕೊಂಡು ಡ್ರೋನ್ದು ಫ್ಲೈ ಮಾಡಬೇಕು ಅಂದ್ರೆ ಇದನ್ನ ಲಾಂಗ್ ಪ್ರೆಸ್ ಮಾಡಿ 3 ಸೆಕೆಂಡ್ಸ್ ಮಾಡಿದಾಗ ಡ್ರೋನ್ ಆಟೋಮೆಟಿಕ್ ಫ್ಲೈ ಆಗುತ್ತೆ. ಸೊ ಇದು ಬಂದು ಫ್ಲೈ ಆಗ್ಬೇಕಂತ ಹೇಳ್ಕೊಡ್ತೀನಿ. ಮತ್ತೆ ಎಲ್ಲೆಲ್ಲಿ ನಿಮ್ಗೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ನಿಮ್ಗೆ ತರ ಹೋಗ್ತಾರೋ ಸಿಂಬಲ್ ಇದೆ ಅನ್ನೋದು ರೂಟ್ ತರ.
ಸೊ ಅದು ಬಂದು ನಿಮ್ಗೆ ಇಲ್ಲಿಂದ ಅಲ್ಲಿ ಸ್ಟಾಪ್ ಆಗಿ ಅಲ್ಲಿಂದ ಇಲ್ಲಿ ಸ್ಟಾಪ್ ಆಗಿ ಇಲ್ಲೇ ಆಟೋಮೆಟಿಕ್ ಮಾಡ್ಕೊಳ್ಳೋದು. ಓಕೆನಾ? ಸೊ ಯಾರಾದ್ರೂ ಡ್ರೋನ್ ನ ಕಲಿಬೇಕು ಅಂತ ಆಸೆ ಇದ್ರೆ ಈ ವಿಡಿಯೋ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಈಗ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಹೇಗೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ, ಮತ್ತೆ ಆರ್ ಸಿಗೂ ಮತ್ತೆ ಡ್ರೋನ್ಗೆ ಕನೆಕ್ಟ್ ಆಗಿರೋದು ಸ್ಟ್ರಾಂಗ್ ಕನೆಕ್ಟ್ ಆಗಿ ಅಂತ ತೋರಿಸುತ್ತೆ. ಸ್ಯಾಟಲೈಟ್ 32 ಇದೆ, ಸೂಪರ್ ಕನೆಕ್ಷನ್ ಅಂತ. ಸೇಫ್ಟಿ ಅಂತ ಬಂದ್ರೆ ಇಲ್ಲಿ ಬೈಪಾಸ್ ಮೋಡು, ಬ್ರೇಕ್ ಮೋಡು, ಆಫ್ ಮೋಡು. ಅಂದ್ರೆ ಆಫ್ ಅಂತ ಇದ್ದಾಗ ನಿಮ್ಗೆ ಯಾವ್ದೇ ಆಬ್ಜೆಕ್ಟ್ ಇದ್ರೆ ಮುಂದೆ ಅದಾಗದೇ ಅಂದ್ರೆ ಏನಂತಾರೆ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗಲ್ಲ. ಸೊ ಬ್ರೇಕ್ ಮೋಡ್ ಅಂದ್ರೆ ಯಾವ್ದಾರ ಆಬ್ಜೆಕ್ಟ್ ಇದ್ರೆ ಸ್ಟಾಪ್ ಆಗುತ್ತೆ. ಬೈಪಾಸ್ ಅಂದ್ರೆ ಆಬ್ಜೆಕ್ಟ್ ಮುಂದೆ ಇದ್ರು ಅದೇ ಜಾಗ ಮಾಡ್ಕೊಂಡು ಮುಂದೆ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ಇವೆಲ್ಲ ಬಿಗಿನರ್ಸ್ ಇದೆಲ್ಲ ಇಲ್ಲ. ಓಕೆ, ನಿಮ್ಗೆ ಇನ್ನೊಂದು ವಿಡಿಯೋ ಇನ್ನು ಕ್ಯಾಪ್ಚರ್ ಮಾಡ್ಕೊಡೋ ಪ್ರೊಫೆಷನಲ್ ಆಗಿರ್ಬೇಕು ಅಂದ್ರೆ ಅವ್ರಿಗೆ ಇದೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ಎಷ್ಟು ಮೀಟರ್ ಆರ್ಬೇಕು, ಮ್ಯಾಕ್ಸಿಮಮ್ ಆಲ್ಟಿಟ್ಯೂಡ್ ಅಂದ್ರೆ ಹೈಟ್ ಮತ್ತೆ ರೇಂಜ್. ಸೊ ಇದೆಲ್ಲ ಕ್ಯಾಲ್ಕುಲೇಟು. ಇದು LED ನೈಟ್ ಮೋಡ್ ಅಲ್ಲಿ ಅದಾಗದೆ ಲ್ಯಾಂಡ್ ಆಗ್ಬೇಕು ಅಂದ್ರೆ ಲೈಟ್ ಅದಾಗದೆ ಆನ್ ಆಗಿ ಸೊ ಆಬ್ಜೆಕ್ಟ್ ನೋಡಿರುತ್ತೆ. ಓಕೆನಾ? ಕಂಟ್ರೋಲ್ ಮೋಡ್ ಇಂದ ಸೇಫ್ಟಿ ಮೋಡ್ ಇಂದ ಕಂಟ್ರೋಲ್ ಮೋಡ್ಗೆ ಹೋಗೋಣ. ಕಂಟ್ರೋಲ್ ಮೋಡ್ ಅಂತ ಹೋದಾಗ ನಿಮ್ಗೆ ಕಿಲೋಮೀಟರ್ ತೋರಿಸ್ಬೇಕಾ, ಮೀಟರ್ ತೋರಿಸ್ಬೇಕಾ, ಮತ್ತೆ ನಂಬರ್ಸ್ ಅಲ್ಲಿ ತೋರಿಸ್ಬೇಕಾ. ಸ್ಟ್ಯಾಂಡರ್ಡ್ ಲಾರ್ಜ್ ಇರುತ್ತೆ ಟೆಕ್ಸ್ಟ್. ಸೊ ಅದ್ ಬಂದ್ರೆ FB ಮೋಡ್ ಅಂದ್ರೆ ಇದು ರೇಸಿಂಗ್ ಡ್ರೋನ್ ಮಾತ್ರ. ಸೊ ಅದು ರೀಸೆಂಟ್ ಗಿಂಬಲ್ ಅಂದ್ರೆ ಗಿಂಬಲ್ ಕೆಳಗಡೆ ಮೇಗಡೆ ಒಂದ್ಸಲಿ ರಿಫ್ರೆಶ್ ಮಾಡೋ ತರ. ಸೊ ಅದ್ ಬಿಟ್ರೆ ಬೇರೆ ಏನಿಲ್ಲ. ಕ್ಯಾಮ್ರಾಗೆ ನೀವು ಯಾವ್ಯಾವ ರೀತಿ ಡಿಲಾಗ್ M ಇರ್ಬೋದು, HLG ಇರ್ಬೋದು, ನಾರ್ಮಲ್ ಆಗಿರ್ಬೋದು. ಅದು 265 264 ಅಂದ್ರೆ 264 ಏನಿದ್ರು ನಿಮ್ ಮೊಬೈಲ್ ಅಲ್ಲಿ ಎಡಿಟ್ ಮಾಡ್ತಾ ಇದೀರಾ, PC ಗೆ ಎಡಿಟ್ ಮಾಡಕ್ ಹೋಗಲ್ಲ ಅಂದ್ರೆ 264 ಮೊಬೈಲ್ ಆಗಿರುತ್ತೆ. H265 ನಿಮ್ದು PC ಅಥವಾ ಸಿಸ್ಟಮ್ ಅಲ್ಲಿ ಮಾತ್ರ ಇದು ಮಾಡಾಯ್ತು. ಸೊ ನೆಕ್ಸ್ಟ್ ಅದ್ ಬಂದ್ರೆ ನಿಮ್ದು ಸ್ಕ್ರೀನ್ ಗೈಡ್ ಲೈನ್ಸ್ ಇರುತ್ತೆ, ಮತ್ತೆ ಪೀಕ್ ಲೆವೆಲ್, ಲೋ, ನಾರ್ಮಲ್, ಹೈ ಅಂತ ಇದೆ. ಸೊ ಈಗ SD ಕಾರ್ಡ್ ಇದೆ ಅಂದ್ರೆ ನಂದು 97 GB ಅಲ್ಲಿ ಇದಾಗಿದೆ ಅಂದ್ರೆ ಇನ್ನೂ ಅವೈಲಬಲ್ ಇದೆ. ಸೊ ನಿಮ್ ಬೇಡ ಹತ್ರ SD ಕಾರ್ಡ್ ಮಿಸ್ ಆಗಿ ಇಲ್ಲ ತಗೊಂಬಂದಿಲ್ಲ ಅಂದಾಗ ನಾರ್ಮಲ್ ಇಂಟರ್ನಲ್ ಸ್ಟೋರೇಜ್ ಅಲ್ಲಿ ಇದು ನೀವು ಸ್ಟೋರ್ ಮಾಡ್ಕೊಬಹುದು. ಓಕೆನಾ? ಸೊ ಅದ್ ಬಿಟ್ರೆ ಟ್ರಾನ್ಸ್ಮಿಷನ್ ಎಷ್ಟು ದೂರ ಹೋಗುತ್ತೆ ಅನ್ನೋದು ಅಬೌಟ್ ಅಂದಾಗ ನಿಮ್ ಡ್ರೋನ್ ಬಗ್ಗೆ ಎಂಟೈರ್ ಡೀಟೇಲ್ಸ್ ಅದು ತೋರಿಸುತ್ತೆ. ನಂಬರ್ ಆಗಿರ್ಬೋದು, ಸೀರಿಯಲ್ ನಂಬರ್ ಆಗಿರ್ಬೋದು, ರಿಮೋಟ್ ಕಂಟ್ರೋಲ್ ಡ್ರೋನ್ದು, ಮತ್ತೆ ನನ್ನ ನೇಮು, ಸ್ವಲ್ಪ ಯಾವ ಡೇಟ್ ಅಲ್ಲಿ ಆಕ್ಟಿವೇಟ್ ಮಾಡಿದೀವಿ, ಯಾವ ಡೇಟ್ ಆಕ್ಟಿವೇಟ್ ಫ್ಲೈ ಆಗಿದೆ, ಮತ್ತೆ ಎಷ್ಟಲ್ಲಿ ಫ್ಲೈ ಆಗಿದೆ, ಎಂಟೈರ್ ಇದು ಸೆಟ್ಟಿಂಗ್ಸ್ ಅಲ್ಲಿ ತೋರಿಸುತ್ತೆ. ಓಕೆನಾ? ಅಪ್ಡೇಟ್ ಇದ್ರು ಇದು ತೋರಿಸುತ್ತೆ. ಈಗ ರಿಮೋಟ್ ಕಂಟ್ರೋಲ್ ಅಪ್ಡೇಟ್ ಇದೆ, ನಾನು ಅಪ್ಡೇಟ್ ಮಾಡಿಲ್ಲ, ಅದು ಅಪ್ಡೇಟ್ ಮಾಡ್ಬೇಕು. ಸೊ ಈಗ ನೆಕ್ಸ್ಟ್ ಫ್ಲೈ ಮಾಡೋಣ ಬನ್ನಿ ಗೈಸ್. ಈಗ ಫ್ಲೈ ಮಾಡೋಣ ಬನ್ನಿ. ಸೊ ನೀವೀಗ ಸ್ಕ್ರೀನ್ ನೋಡ್ತಾ ಇರ್ಬೋದು, ಈ ಕಡೆ ಲೆಫ್ಟ್ ಮೇಲ್ ಅಂದ್ರೆ ಅಪ್ವರ್ಡ್ ಇರೋದಂತದ್ದು ಸಿಂಬಲ್ ಕಾಣಿಸ್ತಾ ಇದೆ. ಆ ಸಿಂಬಲ್ ಮೇಲೆ ನೀವೇನ್ ಮಾಡಬೇಕು, ಒಂದು ಪ್ರೆಸ್ ಮಾಡಿ ಫುಲ್ ಒಂದು 3 ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡ್ಬೇಕು. ಯಾಕಂದ್ರೆ ನಿಮ್ ಕೈಯಿಂದ ಲ್ಯಾಂಡ್ ಮಾಡೋದೇನೆ ಅಥವಾ ಕೈಯಿಂದ ಟೇಕ್ ಆಫ್ ಮಾಡೋದು ಓಕೆ ಬೆಟರ್. ಬಿಗಿನರ್ಸ್ಗಲ್ಲ, ಆಲ್ರೆಡಿ ಎಕ್ಸ್ಪರ್ಟ್ಸ್ ಆಗಿರೋರಿಗೆ. ಯಾಕಂದ್ರೆ ಇದನ್ನ ಜಾಸ್ತಿ ಲ್ಯಾಂಡ್ ಮಾಡಕ್ ಹೋದಾಗ ಏನಾಗುತ್ತೆ, ಮತ್ತೆ ಟೇಕ್ ಆಫ್ ತಗೊಳ್ಬೇಕಾದ್ರೆ ಎರಡೆ ಧೂಳೆಲ್ಲ ಹೋಗಿ ಒಡೆ ಕೂತ್ಕೊಳ್ಳುತ್ತೆ. ಸೊ ಅದು ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ನಾವ್ ಏನ್ ಮಾಡ್ತಾ ಇದೀವಿ, ಇಲ್ಲ ಕೈಯಿಂದ ಲ್ಯಾಂಡ್ ಮಾಡ್ತಾ ಇದೀವಿ. ಸೊ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದೀನಿ, ಅದು ಲ್ಯಾಂಡ್ ಆಗಿದ್ದು ಟೇಕ್ ಆಫ್ ಆಗಿದೆ ಆಲ್ರೆಡಿ, ಏನೋ ಬೀಳ್ತು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ ಡ್ರೋನ್ ಎಷ್ಟು ಮೀಟರ್ ಮೇಗಡೆ ಹೋಗ್ತಾ ಇದೆ ಅಂತ. ಸೊ ಹಾಗೆ ಇದು ಸೆನ್ಸಾರ್ ಮೋಡು. ಓಕೆನಾ? ಸೊ ನೆಕ್ಸ್ಟ್ ಬಂದ್ರೆ ನಿಮ್ಗೆ ಮ್ಯಾಪ್ ಮೋಡು. ನೆಕ್ಸ್ಟ್ ಬಂದ್ರೆ ನಿಮ್ ಯಾವ ತರ ರೊಟೇಟ್ ಆಗ್ತಾ ಇದೆ ಅದನ್ನ ನಾರ್ತ್, ಈಸ್ಟ್, ವೆಸ್ಟ್ ಎಲ್ಲ ತೋರಿಸುತ್ತೆ. ಓಕೆನಾ? ನೆಕ್ಸ್ಟ್ ಅದ್ಬಿಟ್ರೆ ಸೆನ್ಸಾರ್ ಮೋಡ್ ಆಫ್ ಮಾಡಿರ್ತೀನಿ. ಓಕೆ ಬನ್ನಿ ಗೈಸ್, ಈಗ ಫ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ನೀವೇನಾಗಿದೆ ಇಲ್ಲಿ ನಿಮ್ ವ್ಯೂ ತೋರಿಸ್ತೀನಿ ನೋಡಿ, ವ್ಯೂ ಕಡೆ ಇರಲಿ. ಸೊ ಇದು ಬಂದು ಫ್ರಂಟ್ ಮತ್ತೆ ಬ್ಯಾಕ್. ಮೇಗಡೆ ನೋಡಿ, ಬೇಕಿದ್ರೆ ಮೇಗಡೆ ನೋಡಿ. ಮುಂದೆ ಹೋದ್ರೆ ಫ್ರಂಟ್, ಸೊ ಇಲ್ಲಿ ನೋಡಿ ಬ್ಯಾಕ್. ಸೊ ಇದೆ ಫ್ರಂಟ್ ಅಂಡ್ ಬ್ಯಾಕ್. ಮತ್ತೆ ರೈಟ್ ಸೈಡ್ ಬರಬೇಕು ಅಂದ್ರೆ ಈ ರೀತಿ, ಲೆಫ್ಟ್ ಸೈಡ್ ಬರಬೇಕು ಅಂದ್ರೆ ಈ ರೀತಿ. ಓಕೆನಾ? ಸೊ ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡ್ ಡ್ರೋನ್. ಸೊ ಇದು ಫ್ರಂಟ್ ಮತ್ತೆ ಇದು ಬ್ಯಾಕ್. ಈಗ ನೀವು ನೋಡಿದ ಅದನ್ನೇ. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ರೆ ಈ ಸೈಡ್ ಏನು ಬ್ರೋ ಅಂದ್ರೆ, ಈ ಸೈಡ್ ಬಂದು ನೀವು ಇದನ್ನ ಲೆಫ್ಟ್ ಸೈಡ್ ಫುಲ್ ಇದ್ ಮಾಡಿದ್ರೆ ಡ್ರೋನ್ ಫುಲ್ ರೊಟೇಟ್ ಆಗುತ್ತೆ, 360 ಡಿಗ್ರಿ ರೊಟೇಟ್ ಆಗುತ್ತೆ. ಓಕೆನಾ? ಲೆಫ್ಟ್ ಸೈಡ್ಗೆ. ಮತ್ತೆ ನೀವು ರೈಟ್ ಸೈಡ್ ಮಾಡಿದ್ರೆ ರೈಟ್ ಸೈಡ್ಗೆ ಫುಲ್ 360 ಡಿಗ್ರಿ ರೊಟೇಟ್ ಆಗುತ್ತೆ. ಸೊ ಹಾಗಿದ್ರೆ ಇದೇನಿದು ಅಂತ ಕೇಳಿದ್ರೆ ಇದು ಅಪ್ವರ್ಡ್ ಮೇಗಡೆ ಹೋಗುತ್ತೆ. ಓಕೆನಾ? ಸೊ ಇದು ಬಂದು ಡೌನ್ವರ್ಡ್ ಕೆಳಗಡೆ ಬರುತ್ತೆ. ಓಕೆನಾ?
ಜಾಸ್ತಿ ಓಕೆನಾ ಅಂದಾಗ ಟ್ರೋಲ್ ಮಾಡೋರು ಅವ್ರೆ, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅಲ್ಲಿ ಟ್ರೋಲ್ ಮಾಡೋರು ಅವ್ರೆ, ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನ ಕಮ್ಮಿ ಮಾಡ್ತೀನಿ. ಸೊ ಈಗ ನೆಕ್ಸ್ಟ್ ಟಾಪಿಕ್. ಸೊ ಗೈಸ್, ನೀವು ಇಲ್ಲಿ ನೋಡಿದ್ರೆ ನೀವು ಡ್ರೋನ್ ನ ಒಂದ್ಸಲಿ 3 ಟೈಮ್ಸ್ ಫ್ಲೈ ಮಾಡಿದಾಗ ಯಾವ ರೀತಿ ಫ್ಲೈ ಮಾಡೋದು ನಿಮ್ಗೆ ನಾಲೆಜ್ ಬರುತ್ತೆ. ಬಟ್ ನಿಮ್ ಫ್ರಂಟ್ ಅಂಡ್ ಬ್ಯಾಕ್, ಲೆಫ್ಟ್ ಸೈಡ್, ಬ್ಯಾಕ್ ಸೈಡ್, ಮೇಲ್ಗಡೆ ಕೆಳಗಡೆ ಎಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಈಗ ಯಾವ ರೀತಿ ಫ್ಲೈ ಮಾಡೋದು ಮತ್ತೆ ಯಾವ ಫ್ಯೂಚರ್ಸ್ ಐತೆ ಅದನ್ನೆಲ್ಲ ಈಗ ನಾನು ತೋರಿಸ್ಕೊಡ್ತೀನಿ. ಮತ್ತೆ ಡ್ರೋನ್ ಅಲ್ಲಿ ಒಳ್ಳೊಳ್ಳೆ ಶಾಟ್ಗಳು ತಗೊಳ್ಳೋಣ. ನಮ್ 360 ಡಿಗ್ರಿ ರೊಟೇಟ್ ಆಗಿರ್ಬೋದು, ಆರ್ಬಿಟಲ್ ಆಗಿರ್ಬೋದು, ಅಪ್ವರ್ಡ್ ಇಂದ ಬ್ಯಾಕ್ವರ್ಡ್ ಆಗಿರ್ಬೋದು. ಸೊ ಮತ್ತೆ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ 180 ಡಿಗ್ರಿ, ಮತ್ತೆ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ 180 ಡಿಗ್ರಿ. ಮತ್ತೆ ಇದ್ರೊಳಗಡೆ ನಾನು ಮೂಡ್ಸ್ ತೋರಿಸ್ತೀನಿ ಬನ್ನಿ, ಓಕೆನಾ? ಸೊ ನೀವು ಸ್ಕ್ರೀನ್ ರೆಕಾರ್ಡರ್ ಮಾಡಿದ್ದೆ ನಾನು ತೋರಿಸ್ತಾ ಇದೀನಿ. ಇದು ಕ್ಯಾಮ್ರಾ. ಸೊ ನೀವು ಫೋಟೋಸ್ ಕ್ಲಿಕ್ ಮಾಡ್ಬೋದು. ಮತ್ತೆ ಬೆಸ್ಟ್ ಅಂದ್ರೆ ಒಂದೇ ಸಲ ಎಲ್ಲ ಪಿಕ್ಚರ್ ತಗೊಂಡು ಒಂದ್ಸಲಿ ವಿಡಿಯೋ ಮಾಡಿದ್ ಮಾಡುತ್ತೆ ಅದು, ಓಕೆನಾ? ವಿಡಿಯೋ ಮಾಡ್ಕೊಡುತ್ತೆ. ಸೊ ನೆಕ್ಸ್ಟ್ ಬಂದೆ ವಿಡಿಯೋ ರೆಕಾರ್ಡಿಂಗ್. ವಿಡಿಯೋ ರೆಕಾರ್ಡಿಂಗ್ 4K 1080p ಮತ್ತೆ 2.4K. ಸೊ ಅಲ್ಲಿ ತನಕ ಇದೆ. ಮಾಸ್ಟರ್ ಶಾರ್ಟ್ಸ್ ಅಂದ್ರೆ ನೋಡಿ, ನಿಮ್ಗೆ ಅವಾಗಲೇ ತೋರಿಸ್ಕೊಡಿ. ಇಲ್ಲಿ ನಿಮ್ಗೆ ಸಬ್ಬಲ್ಲಿ ಡಿಸ್ಪ್ಲೇ ಆಗುತ್ತೆ, ಈ ತರ ಶಾರ್ಟ್ ಬರುತ್ತೆ ಅಂತ, ಓಕೆನಾ? ಸೊ ಅದ್ರಲ್ಲಿ ನೀವು ನೋಡಿದ್ರೆ ಈ ರೀತಿ ಬರುತ್ತೆ ಮಾಸ್ಟರ್ ಶಾರ್ಟ್ಸ್ ಅಲ್ಲಿ. ಕ್ವಿಕ್ ಶಾರ್ಟ್ಸ್ ಅಂದ್ರೆ ಇದೇ ಮೇನ್ ಹೆಲ್ಪ್ಫುಲ್ ಆಗೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕ್ವಿಕ್ ಶಾರ್ಟ್ಸ್ ಅಲ್ಲಿ ಡ್ರೋನೇ ಆಗಿರ್ಬೋದು, ರಾಕೆಟ್ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಹೆಲಿಕ್ಸ್ ಆಗಿರ್ಬೋದು, ಬೂಮ್ರ್ಯಾಂಗ್ ಆಗಿರ್ಬೋದು, ಆಸ್ಟ್ರೋಡ್ ಮೂಡ್ ಆಗಿರ್ಬೋದು, ಇಷ್ಟು ಮೂಡ್ ಆಗಿದೆ. ನಾ ಇದರಲ್ಲಿ ಎಲ್ಲಾ ಮೂಡ್ನು ತೋರ್ಸಕ್ಕಾಗಲ್ಲ, ನನ್ಗೆ ಇಷ್ಟ ಆಗೋದಷ್ಟು ತೋರಿಸ್ತೀನಿ. ಯಾಕಂದ್ರೆ ವಿಡಿಯೋ ಜಾಸ್ತಿ ಲೆಂತ್ ಆಯ್ತೈತೆ. ಸೊ ಅದ್ ನಮ್ಗೆ ಪ್ರಾಬ್ಲಮ್ ಆಗ್ತೈತೆ ಜಾಸ್ತಿ. ಜಸ್ಟ್ ಅಲ್ಲಿ ನಾನು ಈ ಫೀಚರ್ಸ್ ನಾನು ತೋರಿಸ್ಕೊಡ್ತೀನಿ. ಬನ್ನಿ, ಒಳ್ಳೊಳ್ಳೆ ಶಾರ್ಟ್ ತಗೊಂಡು ಆಮೇಲೆ ವಿಡಿಯೋನ ಎಂಡ್ ಮಾಡೋಣ. ಬನ್ನಿ. ಈಗ ನೀವು ನೋಡಿದೀರಾ ಕ್ವಿಕ್ ಶಾರ್ಟ್ಸ್, 5 ಕ್ವಿಕ್ ಶಾರ್ಟ್ಸ್, 5ರಿಂದ 6 ಕ್ವಿಕ್ ಶಾರ್ಟ್ಸ್ ಏನ್ ನೋಡಿದೀರಾ, ಅದೆಲ್ಲ ಶಾರ್ಟ್ಸ್ ನ ತಗೊಂಡು ನೀವು ಯಾವ ರೀತಿ ಬಂದೈತೆ ಅಂತ ಕ್ಯಾಪ್ಚರ್ ಆಗಿ ವಿಡಿಯೋನ ನೋಡಿದೀರಾ. ಸೊ ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನೆಕ್ಸ್ಟ್ ಇನ್ನು ಇದೇ ರೀತಿ ಯಾವ ತರ ಶಾರ್ಟ್ ತಕೊಳ್ಳೋದು, ಯಾವ ರೀತಿ ಪ್ರೊಫೆಷನಲ್ ಆಗಿ ಶಾರ್ಟ್ ತೆಗೆಯೋದು, ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟೇ. ಕೊನೆ ತನಕ ನೋಡಿದ್ಕೆ ಬಹಳಷ್ಟು ನಾನು ಧನ್ಯವಾದಗಳನ್ನಂತ ಕೇಳ್ತೀನಿ ನಿಮ್ಗೆ. ಇದೇ ರೀತಿ ಹೆಚ್ಚು ಸಪೋರ್ಟ್ ನೀಡಿ, ಮತ್ತೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಓಕೆನಾ? ಯಾರ್ಯಾರು ಡ್ರೋನ್ ಬಗ್ಗೆ ಆಸಕ್ತಿ ಇದೆ, ಬೇರೆ ಬೇರೆ ವಿಡಿಯೋಸ್ಗಳು ಬರುತ್ತೆ, ಬಟ್ ಇದು ಒಂದೇ ವಿಡಿಯೋಸ್ ಅಲ್ಲ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಡ್ರೋನ್ ಬಗ್ಗೆ ಆರಿಸೋದು ಲೈಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇನ್ನೂ ಬೇಕು ಅಂದ್ರೆ ನೀವು ಒಂದು 4-5 ಸಲ ಡ್ರೋನ್ ಫ್ಲೈ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಓ ಈ ರೀತಿ ಡ್ರೋನ್ ಫ್ಲೈ ಮಾಡೋದು. ಸೊ ಕ್ವಿಕ್ ಶಾರ್ಟ್ಸ್ ಇಷ್ಟ ಆಗಿದೆ. ಇನ್ನೂ ಇದ್ರೊಳಗಡೆ ಡೀಪ್ ಆಗಿ ಡೆಪ್ತ್ ಆಗಿ ಹೋಗ್ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋ ತನಕ ವೆಯ್ಟ್ ಮಾಡಿ. ಯಾರಾದ್ರೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ನೋಡ್ಕೊಂಡೆ ಇನ್ನೂ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆಲ್ವೇಸ್ ಸೆಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.